ಮಾನ್ವಿ ತಾಲೂಕಿನ ನೀರಮಾನ್ವಿ ಕ್ರಾಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘ 33 ವರ್ಷ 6 ತಿಂಗಳು ಮತ್ತು 21 ದಿನಗಳ ಕಾಲ ಸೇವೆ ಸಲ್ಲಿಸಿದ ಶಿಕ್ಷಕಿ ಶಿವಲಿಂಗಮ್ಮ ಕಟ್ಟಿಮನಿ ಅವರು ಇದೀಗ ನಿವೃತ್ತರಾಗಿದ್ದು, ಶಾಲಾ ಆವರಣದಲ್ಲಿ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ಮುಖಂಡ ಎ ಬಾಲಸ್ವಾಮಿ ಕೊಡ್ಲಿ ಮಾತನಾಡಿ, ಶಿವಲಿಂಗಮ್ಮನವರು ತಮ್ಮ ಸುದೀರ್ಘ ಅವಧಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರ ದೀಪ ಹಚ್ಚಿದ್ದಾರೆ. ಅವರು ಮತ್ತು ಮೂಕಪ್ಪ ಕಟ್ಟಿಮನಿಯವರು ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಶೈಕ್ಷಣಿಕ ಬೆಳವಣಿಗೆಗೆ ನೀಡಿದ ನೆರವಿನಿಂದ ಇಂದು ಅನೇಕರು ಎಂಜಿನಿಯರ್ಗಳಾಗಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಅವರ ನಿಸ್ವಾರ್ಥ ಸೇವೆ ನಿಜಕ್ಕೂ ಮೆಚ್ಚುವಂತದ್ದು ಎಂದು ಗುಣಗಾನ ಮಾಡಿದ್ದಾರೆ. ತಾವು ಕಲಿಸಿದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಬಳಗವು ತಮ್ಮ ನೆಚ್ಚಿನ ಗುರುಗಳಿಗೆ ಸನ್ಮಾನಿಸಿ ಅವರ ನಿವೃತ್ತಿ ಜೀವನ ಸುಖವಾಗಿರಲಿ ಎಂದು ಶುಭ ಹಾರೈಸಿದರು. ಒಂದು ಅನುಭವನೇ ಬೇರೆ, ಈ ಒಂದು ಹಳ್ಳಿಯ ವಾತಾವರಣದಲ್ಲಿ ಅನುಭವನೇ ಬೇರೆ. ಈ ಒಂದು ಅನುಭವದ ಇವತ್ತು ಇಂಥ ಒಂದು ಸುಂದರವಾದ ವೇದಿಕೆ ಮೇಲೆ ಹಂಚಿಕೊಳ್ಳಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆ ಮೇಲೆ ಉದ್ಘಾಟಕರಾಗಿ ಒಂದು ಸಹೋದ್ಯೋಗಿಗಳ ಅಕ್ಕಂದರಿಗೆ ನಮಿಸುತ್ತಾ ಮತ್ತು ಈ ಒಂದು ಶಾಲೆಯ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಈ ಒಂದು ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ಪತ್ರಿಕಾ ಮಾಧ್ಯಮ ವೃಂದದವರೇ ಖುಷಿ ಇದೆ, ಇನ್ನೊಂದು ಕಡೆ ದುಃಖ ಇದೆ. ದುಃಖ ಯಾಕೆ ಇದೆ ಅಂತಂದ್ರೆ, ಇವತ್ತು ಸರ್ಕಾರ ನಮ್ಗೆ ಸಂಬಳ ಕಡಿಮೆ ಕೊಡ್ತದ ಅಂತ ದುಃಖ ಇಲ್ಲ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು 2 ರೊಟ್ಟಿ 1 ಚೂರು ಅನ್ನ ಅಷ್ಟು ಬಿಟ್ರೆ ಏನಿಲ್ಲ. ಆ ಒಂದು ಹೊಟ್ಟೆ ತುಂಬ ಊಟ ಸರ್ಕಾರ ನಾನು ನಿವೃತ್ತಿ ಆದ್ರೂ ಕೊಡ್ತಾ ಇದೆ. ಆದರೆ ನಾನು ದಿನ ಮುಂಜಾನೆ ಎದ್ದು ಕೇಸಿ ನನ್ನ ನಿಜ ಜೀವನದಲ್ಲಿ ನಡೀತಕ್ಕಂಥ ಎಲ್ಲಾ ಚಟುವಟಿಕೆಗಳನ್ನು ಮಾಡಿಕೊಂಡು ನಾನು ನನ್ನ ಶಾಲೆಗೆ ಬರ್ತಾ ಇದ್ದೆ. ಆ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಪಾಪ ಪುಣ್ಯ ಹರಿಯದ ಮಕ್ಕಳ ಒಂದು ಮುಗ್ಧತೆಯ ಮನಸ್ಸಿನಲ್ಲಿ ನಾನು ಯಾವಾಗಲೂ ಚಟುವಟಿಕೆಯಿಂದ ನನ್ನ ಬೇಸರ ಆಗಲಿ ಸುಖ ಆಗಲಿ ಯಾವುದೇ ಒಂದು ನನ್ನ ಜೀವನದ ಕೊರತೆ ಆಗಲಿ ನಾನು ಆ ಮುದ್ದು ಮಕ್ಕಳ ಮನಸ್ಸು ಮುಖವನ್ನು ನೋಡಿದ ತಕ್ಷಣ ನನ್ನಲ್ಲಿರ್ತಕ್ಕಂಥ ಹೊಂದಿದ್ದಾರೆ. ಬಟ್ ಈ ವಿಚಾರವನ್ನ ಇದು ಕೇವಲ ಸರ್ಕಾರಿ ನೌಕರದಾರರಿಗೆ ಮಾತ್ರ ಸಲ್ಲುವಂಥದ್ದಲ್ಲ. ಇದು ಇಲ್ಲಿರುವಂತ ನನ್ನ ಅಣ್ಣಂದ್ರಿಗೆ, ಪ್ರತಿಯೊಂದು ಅಣ್ಣ ತಮ್ಮಂದ್ರಿಗೆ, ಖಾಸಗಿಯವರಿಗೆ ಎಲ್ರಿಗೂ ಸಲ್ಲುತ್ತೆ. ಯಾಕೆಂದ್ರೆ ಅವರು 65-70 ವರ್ಷ ಆದ ನಂತರದಲ್ಲಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗಲ್ಲ. ಅವರಿಗೆ ಕಾನೂನಿಲ್ಲ. ಸರ್ಕಾರಿ ನೌಕರದಾರರಿಗೆ 60 ವರ್ಷಗಳ ಕಾನೂನಿದೆ. ಅಷ್ಟೇ ವ್ಯತ್ಯಾಸ. ಇಷ್ಟೇ ಅವರ ಕುಟುಂಬದ ಜೊತೆಗೆ ಒಡನಾಟ ಇರುತ್ತೆ. ಆದರೆ ಶಿಕ್ಷಕಿಯಾದಂಥವರು ಸುಮಾರು ಸಾವಿರಾರು ವಿದ್ಯಾರ್ಥಿಗಳ ಜೊತೆಗೆ, 10 ತಮ್ಮ ಶಿಕ್ಷಕಿಯರ ಜೊತೆಗೆ ಒಡನಾಟ ಇಟ್ಟುಕೊಂಡು ವಿದ್ಯಾರ್ಥಿಗಳನ್ನ ತಿದ್ದುವಂತ ಕೆಲಸ ಏನು ಮಾಡಿ ಸಮಾಜಕ್ಕೆ ಒಪ್ಪಿಸ್ತಾ ಇದ್ದಾರಲ್ಲ, ನಿಜವಾಗಲೂ ಈ 33 ವರ್ಷದ ಅವರ ಸೇವೆ ಅಗಾಧವಾದಂತ ನಾನು